ಸುಪ್ರೀಂ ಕೋರ್ಟ್ ನಿಂದ ಬೇಲ್ ರದ್ದು, ಎಲ್ಲ ಆರೋಪಿಗಳನ್ನ ತಕ್ಷಣವೇ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸುಪ್ರೀಂ ಕೋರ್ಟಿನ ಆದೇಶದ ಪ್ರತಿ. ಆರೋಪಿ ಎಷ್ಟೇ ದೊಡ್ಡವನಾದ್ರೂ ಕಾನೂನಿಗಿಂತ ದೊಡ್ಡವನಲ್ಲ. ಬೇಲ್ ರದ್ದು ಮಾಡೋ ಮೂಲಕ ದೊಡ್ಡ ಸಂದೇಶವನ್ನ ನೀಡಲಾಗ್ತಾ ಇದೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಹೈಕೋರ್ಟ್ ತನ್ನ ವಿವೇಚನೆಯನ್ನ ಬಳಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆರೋಪಿ ದರ್ಶನ್ಗೆ ಜೈಲಿನಲ್ಲಿ 5 ಸ್ಟಾರ್ ಆತಿಥ್ಯವನ್ನ ಕೊಡಲಾಗಿದೆ. ಇನ್ನು ಮುಂದೆ 5 ಸ್ಟಾರ್ ಆತಿಥ್ಯ ಕೊಟ್ರೆ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ಆರೋಪಿ ದರ್ಶನ್ ಜೈಲಿನ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ದಾನೆ. ದೇಶದ ಎಲ್ಲಾ ಜೈಲುಗಳ ಅಧಿಕಾರಿಗಳಿಗೆ ಈ ಆದೇಶ ಮಾದರಿಯಾಗಬೇಕು. ದರ್ಶನ್ ಪಿಎ ಆಗಿದ್ದ ನಾಗರಾಜ್ ಅರೆಸ್ಟ್ ಆಗಿದ್ದಾನೆ. ದರ್ಶನ್ ಈಗ ಅರೆಸ್ಟ್ ಆಗಬೇಕಾಗಿದೆ. ಸುಪ್ರೀಂ ಕೋರ್ಟಿನ ಆದೇಶದ ಪ್ರತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದೆ. ಏನಿದೆ ಅದರಲ್ಲಿ? ಆರೋಪಿ ಎಷ್ಟೇ ದೊಡ್ಡವನಾದ್ರೂ ಕಾನೂನಿಗಿಂತ ದೊಡ್ಡವನಲ್ಲ. ಬೇಲ್ ರದ್ದು ಮಾಡೋ ಮೂಲಕ ದೊಡ್ಡ ಸಂದೇಶವನ್ನ ನೀಡಲಾಗ್ತಾ ಇದೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಹೈಕೋರ್ಟ್ ಜಾಮೀನು ಏನ್ ಕೊಟ್ಟಿತ್ತು ಅದರ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ವಿವೇಚನೆ ಬಳಸಿಲ್ಲ ಅಂತ. ಆರೋಪಿ ದರ್ಶನ್ ಬಂಧನಕ್ಕೆ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ. ಕಾರನ್ನ ಚೇಂಜ್ ಮಾಡಿ ಪೊಲೀಸರ ಕಣ್ ತಪ್ಪಿಸಿದ್ದಾರೆ. ಆರೋಪಿ ದರ್ಶನ್ ಬಂಧನಕ್ಕಾಗಿ ನೈಸ್ ರಸ್ತೆ ಬಳಿ ಕಾಯ್ತಾ ಇದ್ರು ಪೊಲೀಸರು. ಪೊಲೀಸರ ದಾರಿ ತಪ್ಪಿಸಲಾಗಿದೆ. ದರ್ಶನ್ ತಮಿಳುನಾಡಿಗೆ ಹೋದಂತ 2 ಕಾರುಗಳು ವಾಪಸ್ಸಾಗಿದೆ. 2 ಕಾರು ವಾಪಸ್ಸಾಗಿದೆ. ಒಂದು ಫಾರ್ಚುನರ್ ಕಾರು, ಇನ್ನೊಂದು ರೂಬಿಕಾನ್ ಜೀಪ್. 2 ಬೆಳಗಿನ ಜಾವ ಟೋಲ್ ಪಾಸ್ ಮಾಡಿತ್ತು ತಮಿಳುನಾಡು ಕಡೆ. ಈಗ ತಮಿಳುನಾಡಿನಿಂದ ವಾಪಸ್ ಬಂದಿದೆ ಕಾರು. ನೈಸ್ ರಸ್ತೆ ಹತ್ರ ಪೊಲೀಸರು ಕಾಯ್ತಾ ಇದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು ರೆಡ್ ಕಲರ್ ರೂಬಿಕಾನ್ ಜೀಪ್ ನ ಹಿಂದೆನೆ ಇದ್ದಂತಹ ಕಾರ್ ಆಗಿತ್ತು. ಫಾರ್ಚುನರ್ ವೈಟ್ ಕಲರ್. ಈ ಕಾರನ್ನ ತಡೆದಿದ್ದಾರೆ ಪೊಲೀಸರು. ಒಳಗಡೆ ದರ್ಶನ್ ಇಲ್ಲ. ಕಾರಲ್ಲಿ ಇದ್ದವರಿಂದ ಮಾಹಿತಿ ಪಡಿತಾ ಇದ್ದಾರೆ. 2 ಕಾರ್ ವಾಪಸ್ ಆಗಿದೆ. ಫಾರ್ಚುನರ್ ಮತ್ತು ರೆಡ್ ರೂಬಿಕಾನ್ ಜೀಪ್. ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸರು ದರ್ಶನ್ಗೆ ಕಾಲ್ ಮಾಡಿದಾಗ ದರ್ಶನ್ ಹೇಳಿದ್ರಂತೆ ಸಂಜೆ ವೇಳೆಗೆ ಬಂದು ಶರಣಾಗ್ತೀನಿ ಅಂತ. ಆದ್ರೆ ಪೊಲೀಸರು ಅಷ್ಟಕ್ಕೆ ಸೈಲೆಂಟ್ ಆಗಿರಲಿಲ್ಲ. ಹುಡುಕಾಡ್ತಾ ಇದ್ರು. ರಾಜರಾಜೇಶ್ವರಿ ನಗರದ ದರ್ಶನ್ ಮನೆ, ಹೊಸಕೆರಳ್ಳಿಯಲ್ಲಿರುವಂತ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್, ಮೈಸೂರಿನಲ್ಲಿರೋ ದರ್ಶನ್ ಫಾರ್ಮ್ ಹೌಸ್, ಅವರ ತಾಯಿ ಉಳ್ಕೊಂಡಿರುವಂತ ಮನೆ, ಎಲ್ಲ ಕಡೆ ಪೊಲೀಸರು ಹೋಗಿದ್ರು. ದರ್ಶನ್ನೇ ಖುದ್ದು ಕೇಳಿದ್ರಂತೆ ಸಂಜೆ ವಾಪಸ್ ಆಗ್ತೀನಿ ಅಂತ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಹರೀಶ್ ಇದ್ದಾರೆ ಸಂಪರ್ಕದಲ್ಲಿ. ಹರೀಶ್, ಎಲ್ಲಿ ದರ್ಶನ್? 2 ಕಾರ್ ವಾಪಸ್ ಆಗಿದೆ. ತಮಿಳುನಾಡಿಗೆ ಹೋದಂತ 2 ಕಾರ್ ವಾಪಸ್ ಆಗಿದೆ. ಈಗ ದರ್ಶನ್ಗೋಸ್ಕರ ಯಾವ ರೀತಿ ಹುಡುಕಾಡ್ತಾ ಇದ್ದಾರೆ ಪೊಲೀಸರು? ಎಲ್ಲಿರ್ಬೋದು, ಏನ್ ಕತೆ ಅಂತ? ಶ್ವೇತಾ, ಇಲ್ಲಿ ತನಕ ದರ್ಶನ್ ಕಾರ್ನ ಪತ್ತೆ ಮಾಡಿದ್ರೆ ಸಾಕು ದರ್ಶನ್ ಸಿಕ್ಕೋಗ್ತಾರೆ ಅನ್ನುವಂತ ಒಂದು ವಿಶ್ವಾಸ ಪೊಲೀಸರಿಗೆ ಇತ್ತು. ಅದೇ ಜೊತೆಗೆ ದರ್ಶನ್ ಕೂಡ ಎಲ್ಲೂ ಹೋಗಲ್ಲ, ಕಾನೂನು ಕಣ್ಣಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ, ದರ್ಶನ್ ಬಂದೇ ಬರ್ತಾರೆ. ಜೊತೆಗೆ ಆ ಒಂದು ಕಾರ್ನಲ್ಲಿ ದರ್ಶನ್ ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೀಗಾಗಿ ನಾವು ಟೋಲಲ್ಲೇ ಅವರನ್ನ ವಶಕ್ಕೆ ಪಡೆಯೋಣ ಅನ್ನುವಂತ ಒಂದು ಪೊಲೀಸರು ಈ ರೀತಿಯಾದಂತಹ ಒಂದು ಕ್ರಮಕ್ಕೆ ಮುಂದಾಗಿದ್ರು. ಆದ್ರೆ ಇದೀಗ ಏನು ತಮಿಳುನಾಡಿಗೆ ಹೋಗಿದ್ದಂತಹ 2 ಕಾರುಗಳು ಏನಿತ್ತು, ಒಂದು ಜೀಪು ಮತ್ತೆ ಇನ್ನೊಂದು ಫಾರ್ಚುನರ್ ಕಾರ್ ಏನಿತ್ತು, ಆ 2 ಕಾರುಗಳು ಇದೀಗ ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾವೆ. ಆದ್ರೆ ಅದರಲ್ಲಿ ದರ್ಶನ್ ಇಲ್ಲ. ಸದ್ಯಕ್ಕೆ ಒಂದು ರೆಡ್ ಕಲರ್ ಜೀಪ್ ಏನಿತ್ತು ಅದು ಈಗಾಗ್ಲೇನು ಹೊಸಕೆರೆಯಲ್ಲಿ ಇರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಗೆ ಬಂದು ತಲುಪಿದೆ. ಅದರಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ದರ್ಶನ್ ಅದರಲ್ಲಿ ಯಾರು ಕೂಡ ಇರ್ಲಿಲ್ಲ. ದರ್ಶನ್ ಅದರಲ್ಲಿ ಇರ್ಲಿಲ್ಲ. ಜೊತೆಗೆ ಫಾರ್ಚುನರ್ ಕಾರ್ ನಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅದರಲ್ಲೂ ದರ್ಶನ್ ಇರ್ಲಿಲ್ಲ. ಜೊತೆಗೆ ಅಲ್ಲಿನ ಏನು ಪ್ರಯಾಣಿಕರು ಜೊತೆಗೆ ಅದರಲ್ಲಿದ್ದಂತ ಏನು ಚಾಲಕ ಜೊತೆಗೆ ಅಲ್ಲಿದ್ದಂತ ದರ್ಶನ್ ಅಭಿಮಾನಿಗಳು
ಅಂದ್ರೆ ಅವ್ರ ಆಪ್ತರು ಅಂತ ಏನು ಹೇಳಲಾಗ್ತಿದೆ, ಅವರು ಕೂಡ ಅವರು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತೇ ಇಲ್ಲದ ಅನ್ನುವಂತ ರೀತಿಯಲ್ಲಿ ಉತ್ತರವನ್ನ ಕೊಟ್ಟರು. ಹೀಗಾಗಿ ಒಂದು ಫಾರ್ಚುನರ್ ಕಾರ್ನ ಪೊಲೀಸರು ಅಲ್ಲೇ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದ್ರು. ಅವರು ದರ್ಶನ್ ಎಲ್ಲಿ ಅನ್ನುವಂತ ವಿಚಾರವನ್ನ ತಿಳ್ಕೊಳ್ಳುವಂತ ಸಲುವಾಗಿ. ಮತ್ತೊಂದು ಒಂದು ಜೀಪ್, ರೆಡ್ ಕಲರ್ ಜೀಪ್ ಏನಿತ್ತು ಅದು ಹೊಸಕರಳ್ಳಿಯೇ ಇರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಬಂದು ತಲುಪಿರುವಂತದ್ದು. ಹೀಗಾಗಿ ಅದರ ಹಿಂದೆ ಇದೀಗ ಪೊಲೀಸರು ಕೂಡ ಅಪಾರ್ಟ್ಮೆಂಟ್ ತಲುಪಿರುವಂತದ್ದು. ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ, ಪವಿತ್ರ ಕೂಡ ಮನೆಗೆ ತೆರಳಿದಂತ ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ಕೂಡ ಇಲ್ಲಿಗೆ ಬಂದಿರುವಂತದ್ದು. ಒಂದು ಸಾಕಷ್ಟು ಅನುಮಾನಗಳು ಕಾಡ್ತಾ ಇರುವಂತ ದರ್ಶನ್ ಏನಾದ್ರು ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ಗೆ ಬಂದು ತಲುಪಿದಾರ ಅನ್ನುವಂತ ಅನುಮಾನಗಳು ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಹೀಗಾಗಿ ದರ್ಶನ್ ಏನು ಎಲ್ಲೋ ಒಂದ್ ಕಡೆ ದರ್ಶನ್ ಮಧ್ಯದಲ್ಲಿ ಪೊಲೀಸರ ದಾರಿ ತಪ್ಪಿಸುವಂತ ಒಂದು ಕೆಲಸ ಆಯ್ತಾ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತ. ಅದೇ ರೀತಿಯಲ್ಲಿ ಪೊಲೀಸರು ಈಗ ವಿಜಯಲಕ್ಷ್ಮಿ ಮನೆಯಲ್ಲಿ ಪರಿಶೀಲನೆ ಮಾಡುವಂತ ಸಲುವಾಗಿ ಬಂದಿರುವಂತದ್ದು. ಶ್ವೇತಾ, ಎಸ್ ಹರೀಶ್, ದರ್ಶನ್ ಇಲ್ಲಿ ಸಿನಿಮಾದಲ್ಲಿ ಟ್ವಿಸ್ಟ್ ಕೊಡೋ ಹಾಗೆ ಟ್ವಿಸ್ಟ್ ಕೊಡೋಕ್ ಹೋದ್ರೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಅನ್ಸುತ್ತೆ. ಖಂಡಿತವಾಗೂ ಶ್ವೇತಾ, ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನ ಆದೇಶವನ್ನ ಮೀರ್ದಂಗ ಆಗುತ್ತೆ. ಜೊತೆಗೆ ಮುಂದೆ ಇನ್ನು 6 ತಿಂಗಳು ದರ್ಶನ್ ಯಾವುದೇ ರೀತಿಯ ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಏನಾದ್ರು ದರ್ಶನ್ ಏನಾದ್ರು 6 ತಿಂಗಳ ನಂತರ ಜಾಮೀನು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಪೊಲೀಸರ ಕಣ್ತಪ್ಪಿಸಿ ಈ ರೀತಿಯಾಗಿ ಓಡಾಡಿದ್ರು, ಪೊಲೀಸರಿಗೆ ಶರಣಾಗುವಂತ ಒಂದು ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಅಲ್ಲೂ ಕೂಡ ಪೊಲೀಸರು ಒಂದು ರೀತಿಯಲ್ಲಿ ದರ್ಶನ್ಗೆ ಅದು ಕೂಡ ನೆಗೆಟಿವ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಆಗ ಇದೇ ಕಾರಣ ಇಟ್ಕೊಂಡು ಜಾಮೀನು ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಈಗ ದರ್ಶನ್ 6 ತಿಂಗಳ ಕಾಲ ಜೈಲು ಹೋಗುವಂತದ್ದೇ ಫಿಕ್ಸ್. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಅವರನ್ನ ಕೂಡಲೇ ವಶಕ್ಕೆ ಪಡಿಬೇಕು ಅಂತೇಳಿ. ಒಂದು ವೇಳೆ ಈ ರೀತಿಯಾಗಿ ದರ್ಶನ್ ಹಾಗೆ ಸಂಪರ್ಕದಲ್ಲಿ ಹರೀಶ್, ಕಾರನ್ನ ಬದಲಾಯಿಸಿ ಪೊಲೀಸರ ಕಣ್ತಪ್ಪಿಸಿದ್ದಾರೆ ಆರೋಪಿ ದರ್ಶನ್. ತಮಿಳುನಾಡಿಗೆ ಹೋಗಿದ್ದಂತ 2 ಕಾರು ವಾಪಸ್ ಆಗಿದೆ, ದರ್ಶನ್ ಇಲ್ಲ ಕಾರ್ನಲ್ಲಿ. ದರ್ಶನ್ ಬಂಧನಕ್ಕೋಸ್ಕರ ಪೊಲೀಸರು ನೈಸ್ ರಸ್ತೆ ಬಳಿ ಕಾಯ್ತಾ ಇದ್ರು. ಕಾರನ್ನ ತಡೆದಾಗ 2 ಕಾರ್ನಲ್ಲೂ ದರ್ಶನ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.